ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಎ ಟು ಝೆಡ್ ಅಲ್ಲಿ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ಸಿಸ್ಟಮ್ ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ ಮತ್ತೆ ಸೋಲಾರ್ ಪಂಪ್ ಬಗ್ಗೆ ಹೇಳ್ತೀನಿ. ಆನ್ ಗ್ರಿಡ್ ಸಿಸ್ಟಮ್ ಯಾರಿಗ್ ಬೇಕು ಅಂದ್ರೆ ಸಿಟಿಯಲ್ಲಿ ಇರ್ತಾರೆ, ಅವರು ಕರೆಂಟ್ ನ ಸೇಲ್ ಮಾಡ್ಕೊಂಡು ಅಮೌಂಟ್ ತಗೋಬಹುದು, ನಮ್ ಕರೆಂಟ್ ಬಿಲ್ 0 ಆಗ್ಬೇಕು ಅನ್ಕೊಳ್ತಾರೋ ಅವ್ರಿಗೆ ಮಾತ್ರ ಆನ್ ಗ್ರಿಡ್ ಸಿಸ್ಟಮ್. ಎಲ್ಲಿ ಸ್ವಲ್ಪ ಲೈಕ್ ಮಡಿಕೇರಿಯಲ್ಲಿ ಪವರ್ ಕಟ್ಸ್ ಜಾಸ್ತಿ ಇರುತ್ತೆ, ಸೊ ಆ ತರ ಅವ್ರಿಗೆ ಅಥವಾ ಲೋ ವೋಲ್ಟೇಜ್ ಇರುತ್ತೆ, ಆ ತರ ಅವರು ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ನ ಪ್ರಿಫರ್ ಮಾಡಬಹುದು. ಇದರಿಂದ ನಿಮ್ಗೆ ಪವರ್ ಇಲ್ಲ ಅಂತ ಇದ್ದಾಗ ಆಫ್ ಗ್ರಿಡ್ ತರ ಕೆಲಸ ಮಾಡುತ್ತೆ, ಪವರ್ ಇದ್ದಾಗ ಅದು ಆನ್ ಗ್ರಿಡ್ ಸಿಸ್ಟಮ್ ತರ ಕೆಲಸ ಮಾಡುತ್ತೆ. ಇನ್ನೊಂದು ಆಫ್ ಗ್ರಿಡ್ ಸಿಸ್ಟಮ್ ಯಾರಿಗೆ? ಆಫ್ ಗ್ರಿಡ್ ಸಿಸ್ಟಮ್ ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ. ಈಗ ಬಂದೀಪುರು ಆ ಸೈಡ್ ಅಂದ್ರೆ ಎಲ್ಲಿ ಸ್ವಲ್ಪ ತುಂಬಾ ರೂರಲ್ ಏರಿಯಾ ಅಥವಾ ಹಿಲ್ಲಿ ಏರಿಯಾಸ್ ಇರುತ್ತೆ, ಅಲ್ಲಿ ಪವರೇ ಇರಲ್ಲ, ಆ ತರ ಇರೋರು ಮಾತ್ರ ಆಫ್ ಗ್ರಿಡ್ ಸಿಸ್ಟಮ್ ಹಾಕ್ಸ್ಕೋಬಹುದು. ಸೋಲಾರ್ ಪಂಪ್ಸ್ ನಾವು ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಮಾಡ್ತಾ ಇದೀವಿ. ಇದೇನಂದ್ರೆ ಇದರಲ್ಲಿ ಸಬ್ಸಿಡಿ ಸಿಕ್ಕಲ್ಲ ನಿಮ್ಗೆ, ಆದ್ರೆ ನಿಮ್ ಮನೆಯಲ್ಲಿ, ನಿಮ್ ತೋಟೆಯಲ್ಲಿ ಅಥವಾ ಎಲ್ಲಾದ್ರೂ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರುತ್ತೆ. ಸೊ ಫಾರ್ಮ್ ಹೌಸ್ ಅಲ್ಲಿ ನಿಮ್ಗೆ ಸೋಲಾರ್ ಬೇಕು, ಎಲ್ಲಿ ಪಂಪ್ ಸೆಟ್ ಇರುತ್ತೋ ಆ ಪಂಪ್ ಸೆಟ್ ಸೋಲಾರ್ ನಿಂದ ವರ್ಕ್ ಆಗ್ಬೇಕು ಅಂತ ಇದ್ರೆ, ಅಥವಾ ಡ್ರಿಪ್ ಇರಿಗೇಷನ್, ಮೈಕ್ರೋ ಇರಿಗೇಷನ್ ಮಾಡ್ಬೇಕು ಅಂತ ಇದ್ದಾಗ ನೀವು ಸೋಲಾರ್ ಪಂಪ್ ಗೆ ಹೋಗ್ಬೋದು. ಸೋಲಾರ್ ಪಂಪ್ ನಾವು ಇದ್ದಿದ್ದು ಪಂಪ್ ನ ಸೋಲಾರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಡ್ತೀವಿ, ಅದನ್ನು ನಾವು ಓಶ್ವಾಲ್ ಕಂಪನಿದು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಆಯ್ತಾ? ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಜಾಸ್ತಿ ಮಾಹಿತಿಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ತರ ಸಿಸ್ಟಮ್ ಇದೆ ಬೇಕು ಅಥವಾ ನಿಮ್ ರಿಕ್ವೈರ್ಮೆಂಟ್ ಏನಂತ ಅರ್ಥ ಮಾಡ್ಕೊಂಡು ನಿಮ್ಗೆ ನಾವು ಕೊಟೇಶನ್ ಕಳ್ಸಿಕೊಡ್ತೀವಿ.